ನ್ಯೂಸ್ ಸಂಗಮಕ್ಕೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಕುಶಾಲನಗರ ಪಟ್ಟಣದಲ್ಲಿ ವಿವಿಧ ಗೌಡ ಸಂಘದ ವತಿಯಿಂದ ಗೋಷ್ಠಿ ನಡೆಸಿ ಮುಂಬರುವ ಜಾತಿ ಗಣತಿಯಲ್ಲಿ ಕೊಡಗಿನ ಗೌಡ ಬಾಂಧವರು ಅರೆಭಾಷೆಗೌಡರ ಮಾಹಿತಿಯನ್ನು ನಿಖರವಾಗಿ ತಿಳಿಸುವಂತೆ ತಿಳಿಸಿದ್ದಾರೆ. ಬೇಲೂರಿನ ಅರ್ಬನ್ ಕೋ ಆಪರೇಟಿವ್ ಬ್ಯಾಂಕಿನ ವಾರ್ಷಿಕ ಮಹಾಸಭೆ ನಡೆಯಿತು. ಸಿದ್ದಾಪುರದ ಗುಹ್ಯ ಅಗಸ್ತೇಶ್ವರ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ 95ನೇ ವರ್ಷದ ವಾರ್ಷಿಕ ಮಹಾಸಭೆ ನಡೆಯಿತು. ಕುಶಾಲನಗರ ಪಟ್ಟಣದಲ್ಲಿ ವಿವಿಧ ಗೌಡ ಸಂಘದ ವತಿಯಿಂದ ಗೋಷ್ಠಿ ನಡೆಸಿ ಮುಂಬರುವ ಜಾತಿ ಗಣತಿಯಲ್ಲಿ ಕೊಡಗಿನ ಗೌಡ ಬಾಂಧವರು ಅರೆಭಾಷೆಗೌಡರ ಮಾಹಿತಿಯನ್ನು ನಿಖರವಾಗಿ ತಿಳಿಸುವಂತೆ ಕೋರಿದ್ದಾರೆ. ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ವತಿಯಿಂದ ದಿನಾಂಕ 22/9/2025 ರಿಂದ 7/10/2025 ನಡೆಸಲು ಉದ್ದೇಶಿಸಿರುವ ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ ಮತ್ತು ಜಾತಿ ಗಣತಿಯಲ್ಲಿ ಕೊಡಗಿನ ಅರೆಭಾಷೆಗೌಡರ ಮಾಹಿತಿಗಾಗಿ ಕುಶಾಲನಗರದಲ್ಲಿ ಗೌಡ ಸಮಾಜ, ಗೌಡ ಯುವಕ ಸಂಘ, ಪದ್ಮಾವತಿ ಗೌಡ ಮಹಿಳಾ ಒಕ್ಕೂಟ, ಗೌಡ ಮಹಿಳಾ ಸ್ವಸಹಾಯ ಸಂಘ, ಗೌಡ ನಿವೃತ್ತ ಸೈನಿಕ ಸಂಘ ಮತ್ತು ಗೌಡ ಸಾಂಸ್ಕೃತಿಕ ವೇದಿಕೆ ಜಂಟಿಯಾಗಿ ಗೋಷ್ಠಿ ನಡೆಸಿ ಸಮೀಕ್ಷೆಯ ಸಂದರ್ಭದಲ್ಲಿ ಗೌಡ ಬಾಂಧವರು ಕಡ್ಡಾಯವಾಗಿ ಭಾಗವಹಿಸಿ ತಮ್ಮ ಕುಟುಂಬದ ನಿಖರವಾದ ಮಾಹಿತಿಯನ್ನು ನೀಡಬೇಕು. ಮುಖ್ಯವಾಗಿ ಧರ್ಮದ ಕಾಲಂನಲ್ಲಿ ಹಿಂದೂ, ಜಾತಿ ಕಾಲಂನಲ್ಲಿ ಗೌಡ, ಉಪಜಾತಿ ಕಾಲಂನಲ್ಲಿ ಅರೆಭಾಷೆಗೌಡ, ಜಾತಿಗೆ ಇರುವ ಇನ್ನಿತರ ಸಮಾನಾರ್ಥಕ ಪದಗಳಲ್ಲಿ ಒಕ್ಕಲಿಗ, ಮಾತೃಭಾಷೆಯಲ್ಲಿ ಅರೆಭಾಷೆ ಎಂಬುದಾಗಿ ನಮೂದಿಸಲು ತೀರ್ಮಾನಿಸಲಾಗಿದೆ. ಈ ಎಲ್ಲ ಸಮೀಕ್ಷೆಯನ್ನು ಶಾಲಾ ಶಿಕ್ಷಕರುಗಳು ಅದರಲ್ಲಿ ಇರುವ ಡಿಜಿಟಲ್ ತಂತ್ರಾಂಶ ಮುಖಾಂತರ ನಡೆಸಲಿದ್ದು, ಎಲ್ಲ ಮಾಹಿತಿಯನ್ನು ನೀಡಿದ ನಂತರ ಮತ್ತೊಮ್ಮೆ ಪರಿಶೀಲಿಸಿ ಖಾತ್ರಿಪಡಿಸಿಕೊಳ್ಳಬೇಕು. ಈಗಾಗಲೇ ನಮ್ಮ ಹಿಂದಿನ ಎಲ್ಲ ಶೈಕ್ಷಣಿಕ ದಾಖಲೆಗಳಲ್ಲಿ ಜಾತಿ ಗೌಡ ಎಂದು ನಮೂದಾಗಿದ್ದು, ಇದನ್ನು ಬದಲಾವಣೆ ಮಾಡಿದಲ್ಲಿ ನಮ್ಮ ಜನಾಂಗದ ಮುಂದಿನ ಭವಿಷ್ಯಕ್ಕೆ ತೊಂದರೆ ಆಗುವುದನ್ನು ಮನಗಂಡು ಚರ್ಚಿಸಿ ತೀರ್ಮಾನಿಸಲಾಗಿದೆ. ಒಂದು ವೇಳೆ ಹಿಂದಿನ ದಾಖಲಾತಿಯಲ್ಲಿ ಜಾತಿ ಒಕ್ಕಲಿಗ ಎಂದು ನಮೂದಾಗಿದ್ದರೆ ಅಂಥವರು ಜಾತಿ ಒಕ್ಕಲಿಗ ಎಂದು ಮುಂದುವರಿಸಬಹುದು. ಈ ಎಲ್ಲ ಮಾಹಿತಿಯು ಮುಂದೆ ಬರುವ ಕೇಂದ್ರ ಸರ್ಕಾರದ ಸಮೀಕ್ಷೆ ಸಂದರ್ಭದಲ್ಲಿ ಮುಂದುವರಿಸಲು ಸೂಚಿಸಲಾಗಿದೆ ಎಂದು ತಿಳಿಸಿದರು. ಈ ಹಿಂದಿನ ಸಮೀಕ್ಷೆಯಲ್ಲಿ ಉಪಜಾತಿ ಕಾಲಂನಲ್ಲಿ ಅರೆಭಾಷೆಗೌಡ ಎಂದು ಇಲ್ಲದಿರುವುದನ್ನು ಮನಗಂಡು ಅರೆಭಾಷೆಗೌಡ ಎಂಬುದನ್ನು ಪ್ರತ್ಯೇಕ ಕಾಲಂನಲ್ಲಿ ಸೇರಿಸಲು ಕೊಡಗು ಗೌಡ ಸಮಾಜಗಳ ಒಕ್ಕೂಟವು ಹಿಂದುಳಿದ ವರ್ಗಗಳ ಆಯೋಗಕ್ಕೆ ಮನವಿ ಮಾಡಿದ್ದು, ಕೂಡಲೇ ಸೇರಿಸುವಂತೆ ಮಾಡಿರುತ್ತಾರೆ. ಇವರಿಗೆ ಗೌಡ ಸಮುದಾಯದ ಪರವಾಗಿ ಅಭಿನಂದನೆ ಸಲ್ಲಿಸುವುದಾಗಿ ತಿಳಿಸಿದ್ದಾರೆ. ಗೋಷ್ಠಿಯಲ್ಲಿ ಗೌಡ ಸಮಾಜದ ಅಧ್ಯಕ್ಷರಾದ ಚಿಲ್ಲನ ಗಣಿಪ್ರಸಾದ್, ಗೌಡ ಸಮಾಜದ ಕಾರ್ಯದರ್ಶಿ ಕುಲ್ಲಚನ ಹೇಮಂತ್, ಗೌಡ ಯುವಕ ಸಂಘದ ಅಧ್ಯಕ್ಷರಾದ ಕೊಡಗನ ಹರ್ಷ, ಪದ್ಮಾವತಿ ಗೌಡ ಮಹಿಳಾ ಒಕ್ಕೂಟದ ಅಧ್ಯಕ್ಷರಾದ ಚಿಎನ್.ಡಿ. ಶಾಂತಿ, ಗೌಡ ಮಹಿಳಾ ಸ್ವಸಹಾಯ ಸಂಘದ ಪ್ರತಿನಿಧಿ ಕುದುಪಜೆ ದೇವಕಿ, ಗೌಡ ಮಾಜಿ ನಿವೃತ್ತ ಸೈನಿಕರ ಒಕ್ಕೂಟದ ಅಧ್ಯಕ್ಷರಾದ ದೇವಜನ ಚಿನ್ನಪ್ಪ, ಗೌಡ ಸಾಂಸ್ಕೃತಿಕ ವೇದಿಕೆ ಅಧ್ಯಕ್ಷರಾದ ಸೂದನ ಗೋಪಾಲ್ ಉಪಸ್ಥಿತರಿದ್ದರು. ಜನಾಂಗದ ಅಂದರೆ ಕೊಡಗಿನಲ್ಲಿರುವಂತಹ ನಮ್ಮ ಅರೆಭಾಷೆ ಗೌಡ ಜನಾಂಗಗಳಿಗೆ ಯಾವ ರೀತಿಯ ಈ ಜನಗಣತಿಯಲ್ಲಿ ಅಥವಾ ಈ ಸಮೀಕ್ಷೆಯಲ್ಲಿ ಪಾಲ್ಗೊಳ್ಳಬೇಕು ಅಂತ ಹೇಳುವಂಥದ್ದು ಮತ್ತು ಯಾವ ರೀತಿ ನಾವು ಇದನ್ನು ನಮೂದು ಮಾಡಬೇಕು ಅಂತ ಹೇಳುವಂಥ ಉದ್ದೇಶ ಇಟ್ಟುಕೊಂಡು ನಾವು ಇಂದು ಪತ್ರಿಕಾ ಗೋಷ್ಠಿಯನ್ನು ಕರೆದಿದ್ದೀವಿ. ಪ್ರಥಮವಾಗಿ ಈ ನಮ್ಮ ಹಿಂದುಳಿದ ವರ್ಗಗಳ ಆಯೋಗ ಮತ್ತು ಈ ನಮ್ಮ ಸರ್ಕಾರ ಸೇರಿ ಜಾತಿ ಕಾಲಮಿನಲ್ಲಿ ಇಲ್ಲಿವರೆಗೆ ಇಲ್ಲದೇ ಇರುವಂತಹ ಒಂದು 47 ಹಿಂದೂ ಹೆಸರಿನ ಮುಂದೆ ಕ್ರೈಸ್ತ ಅಥವಾ ಕ್ರಿಶ್ಚಿಯನ್ ಹೇಳುವಂಥ ಒಂದು ಜಾತಿಯನ್ನು ಹುಟ್ಟಾಕಿದೆ. ಇದು ಪ್ರಥಮವಾಗಿ ನಾವು ಇದನ್ನು ಎಲ್ಲ ಜನಾಂಗದ ವತಿಯಿಂದಲೂ ಮತ್ತು ನಮ್ಮ ಸಮಾಜದ ವತಿಯಿಂದ ಇದನ್ನು ಖಂಡಿಸ್ತೇವೆ. ಉದಾಹರಣೆಗೆ ಗೌಡ ಕ್ರಿಶ್ಚಿಯನ್, ಒಕ್ಕಲಿಗ ಕ್ರಿಶ್ಚಿಯನ್, ಬ್ರಾಹ್ಮಣ ಕ್ರಿಶ್ಚಿಯನ್ ಇತ್ಯಾದಿ ಒಂದು 47 ಜಾತಿಗಳು ಹೊಸದಾಗಿ ಹುಟ್ಟಾಕಿದೆ. ಪ್ರಥಮವಾಗಿ ಇದನ್ನು ಖಂಡಿಸಿ ಸರ್ಕಾರಕ್ಕೆ ಇದನ್ನು ಕೂಡಲೇ ತೆಗಿಬೇಕು ಅಂತ ಹೇಳುವಂಥ ಒಂದು ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ಅದೇ ರೀತಿ ನಮ್ಮ ಈ ಸಮುದಾಯವು ಮೊದಲಿನಿಂದಲೂ ಒಂದು ಜಾತಿಯ ಸಿದ್ಧಾಂತದ ಅಡಿಯಲ್ಲಿ ಬಂದಿದ್ದೀವಿ. ಅದು ನಮ್ಮ ಕೊಡಗಿನಲ್ಲಿ ವಿಶೇಷವಾಗಿ ರೆವಿನ್ಯೂ ಇರ್ಬೋದು, ಶೈಕ್ಷಣಿಕವಾಗಿ ಇರ್ಬೋದು, ಅದು ಎಲ್ಲವೂ ಕೂಡ ನಮ್ಮ ಜನಾಂಗ ಗೌಡ GOWDA ಹೇಳುವಂಥ ಒಂದು ಜಾತಿಯ ಇದರ ಆಧಾರದಲ್ಲಿ ಎಲ್ಲ ಸರ್ಟಿಫಿಕೇಟ್ಗಳು ಎಲ್ಲವೂ ಕೂಡ ನಡೆದುಕೊಂಡು ಬಂದಿದೆ. ಅದರಿಂದ ಅದನ್ನು ನಮ್ಮ ಸಮುದಾಯದ ಬಾಂಧವರು ಜಾತಿ ಕಲಮಲ್ಲಿ ಗೌಡ GOWDA ಅಂತ ನಮೂದಿಸಬೇಕು ಅಂತ ಈ ಮೂಲಕ ನಾವು ಹೇಳ್ತಾ ಇದ್ದೀವಿ. ಅದೇ ರೀತಿ ಉಪಜಾತಿ ಕಲಂ ಒಂದು ಇದೆ. ಉಪಜಾತಿಯಲ್ಲಿ ಅರೆಭಾಷೆ ಗೌಡ, ಅದು ಇಲ್ಲಿವರೆಗೆ ನಮಗೆ ಆ ಜಾತಿ ಉಪಜಾತಿ ಕಲಮಲ್ಲಿ ಅರೆಭಾಷೆ ಗೌಡ ಅಂತ ಇರಲಿಲ್ಲ. ಆದರೆ ಇತ್ತೀಚೆಗೆ ನಮ್ಮ ಫೆಡರೇಷನ್, ಕೊಡಗು ಗೌಡ ಫೆಡರೇಷನ್ ಪ್ರಯತ್ನಪಟ್ಟು ಆಯೋಗಕ್ಕೆ ಮನವಿ ಮಾಡಿದ ಮೇರೆಗೆ ಅದನ್ನು ಈ ಕಲಮಲ್ಲಿ ಆ್ಯಡ್ ಮಾಡಿದ್ದಾರೆ. ಅದು ತುಂಬ ಹೆಮ್ಮೆಯ ವಿಷಯ.
ಅದರಿಂದಾಗಿ ಉಪಜಾತಿ ಕಲಂನಲ್ಲಿ ಬಂದಾಗ ಅರೆಭಾಷೆ ಗೌಡ ಅಂತೇಳಿ ಸೇರಿಸಬೇಕು. ಹಾಗೆ ನೆಕ್ಸ್ಟ್ ಕಲಮಲ್ಲಿ ಜಾತಿಗೆ ಇರುವ ಪರ್ಯಾಯ ಪದ ಅಥವಾ ಸಮಾನಾರ್ಥಕ ಪದ ಅಂತಿದೆ. ಅದರಲ್ಲಿ ಒಕ್ಕಲಿಗ ಬಾರ್, ಕೊಡಗು ಗೌಡ ಬಾರ್, ಅರೆಭಾಷೆ ಒಕ್ಕಲಿಗ ಅಂತೇಳಿದೆ. ಅದರಲ್ಲಿ ನಾವು ಒಕ್ಕಲಿಗ ಅಂತೇಳಿ ಸೇರಿಸುವಂಥದ್ದು ನಾವು ಮಾಡಬೇಕು. ಕಾರಣ ಏನಂದರೆ, ನಾವು ಗೌಡರು ಆದರೂ ಕೂಡ ಮೊದಲಿಂದಲೂ ಒಕ್ಕಲುತನ ಮಾಡ್ಕೊಂಡೇ ಬಂದಿದ್ದೀವಿ. ಮತ್ತು ನಮ್ಮ ಒಕ್ಕಲಿಗರ ಇತರ ನಮ್ಮ ಸಮುದಾಯದ ಜೊತೆಯಲ್ಲಿ ಉತ್ತಮ ಸಂಬಂಧವನ್ನು ಹೊಂದಿದ್ದೀವಿ. ಆದ್ದರಿಂದ ಅದನ್ನು ಒಕ್ಕಲಿಗ ಅಂತೇಳಿ ಜಾತಿಗಿರುವ ಪರ್ಯಾಯ ಪದದಲ್ಲಿ ಸೇರಿಸಬೇಕು ಅಂತ ನಾವು ತೀರ್ಮಾನಿಸಿದ್ದೀವಿ. ಮಾತೃಭಾಷೆ ಬಂದಾಗ ಅರೆಭಾಷೆ ನಮಗೆ ಒಂದು 2011-12ರಲ್ಲಿ ಅರೆಭಾಷೆಗೆ ಒಂದು ಅಕಾಡೆಮಿ ಕೊಟ್ಟಿರುವ ಕಾರಣ ನಾವು ಮಾತೃಭಾಷೆಯನ್ನು ಅರೆಭಾಷೆ ಎಂದೇ ನಮೂದಿಸಬೇಕು. ಈ ಎಲ್ಲ ಮಾಹಿತಿಗಳನ್ನು ನಾವು ನಮ್ಮ ಸಮುದಾಯಕ್ಕೆ ತಿಳಿಯಪಡಿಸುವುದು ನಮ್ಮ ಕರ್ತವ್ಯ ಕೂಡ. ಇದರ ಬಗ್ಗೆ 1 ತಿಂಗಳಿಂದ ಕೊಡಗು ಗೌಡ ಫೆಡರೇಷನ್ 1 ತಿಂಗಳಿಂದ ನಮ್ಮ ಮಡಿಕೇರಿ, ಮೈಸೂರು, ಬೆಂಗಳೂರು, ಸುಳ್ಯ, ಪುತ್ತೂರು, ಭಾಗಮಂಡಲ ಎಲ್ಲ ಕಡೆ ನಮ್ಮ ಜಾತಿಯ ಸಮಾಜಗಳ ಜೊತೆಯಲ್ಲಿ, ಸಂಘಟನೆ ಜೊತೆಯಲ್ಲಿ ಹಾಗೂ ನಮ್ಮ ಜಾತಿಯ ಹಿರಿಯರ ಸಮ್ಮುಖದಲ್ಲಿ ಎಲ್ಲ ಚರ್ಚೆ ಮಾಡಿ ಒಂದು ತೀರ್ಮಾನಕ್ಕೆ ಬಂದಿರ್ತದೆ. ಇದೆಲ್ಲವೂ ಕೂಡ ಈ ನಮ್ಮ ಒಕ್ಕೂಟದ ಒಂದು ತೀರ್ಮಾನ ಕೂಡ. ಅದನ್ನು ನಾವು ಎಲ್ಲ ಸಮಾಜಗಳು ಪತ್ರಿಕಾಗೋಷ್ಠಿಯೋ ಅಥವಾ ನಮ್ಮ ವ್ಯಾಪ್ತಿಯಲ್ಲಿರುವಂಥ ನಮ್ಮ ಜನಾಂಗಗಳಿಗೆ ತಿಳಿಯಪಡಿಸುವಂತೆ ನಮ್ಮ ಒಕ್ಕೂಟವು ಕೂಡ ಇದನ್ನು ನಮಗೆ ತಿಳಿಸಿರ್ತದೆ. ಇದು ಯಾಕೆ ಬರಿಬೇಕು ಅಂದರೆ, ಈಗಾಗಲೇ ಹೇಳಿದಾಗೆ ನಮ್ಮದು ಹಿಂದಿನಿಂದಲೂ ನಮ್ಮ ಜಾತಿ ಸರ್ಟಿಫಿಕೇಟಲ್ಲಿ ಅಥವಾ ನಮ್ಮ TCಯಲ್ಲಿ ಈಗ ಯಾವುದೇ ಒಂದು ಜಾತಿ ಸರ್ಟಿಫಿಕೇಟ್ ಕೊಡಬೇಕು ಅಂತಾದರೂ ನಮ್ಮ ಅಪ್ಪನ ಹೆಸರಿಂದ ಅಪ್ಪನಿಗೆ ಏನು ಕೊಟ್ಟಿರ್ತಾರೆ ಅವರ ಮುಖಾಂತರನೇ ಜಾತಿ ಸರ್ಟಿಫಿಕೇಟ್ ಬರೋದು. ಈಗ ನಮ್ಮದೆಲ್ಲವೂ ಕೂಡ ಗೌಡ ಅಂತೇಳಿ ಇರೋದ್ರಿಂದ ನಾವೀಗ ಅನಿವಾರ್ಯವಾಗಿ ಬೇರೆ ಏನಾದರೂ ನಮೂದು ಮಾಡೋಕ್ಕೆ ಹೋದರೆ ಆ ಸರ್ಟಿಫಿಕೇಟ್ ಕೊಡೋದ್ರಲ್ಲಿ ಎಡವಡ್ತೀವಿ. ಜೊತೆಯಲ್ಲಿ ನಮ್ಮದು ರೆವಿನ್ಯೂ ದಾಖಲಾತಿ ಕೂಡ ಗೌಡ ಅಂತ ಇದೆ. ಆದರೆ ಈ ಹಿಂದೆ ಯಾರು ಒಕ್ಕಲಿಗ ಅಂತ ಬರೆದಿದ್ರು ಆ ಜಾತಿ ಕಾಲಮಲ್ಲಿ, ಅವರು ಅದನ್ನೇ ಕಂಟಿನ್ಯೂ ಮಾಡಬೇಕಾಗ್ತದೆ. ಒಕ್ಕಲಿಗ ಅಂತ ಹೇಳಿ ಏನಾದ್ರು ಹಿಂದೆ ನಮ್ಮ ಸರ್ಟಿಫಿಕೇಟ್ಗಳಲ್ಲಿ, TCಗಳಲ್ಲಿ ಅಥವಾ ಕ್ಯುಮ್ಯುಲೇಟ್ ರೆಕಾರ್ಡ್ಗಳಲ್ಲಿ ಒಕ್ಕಲಿಗ ಅಂತ ಏನಾದ್ರು ಇದ್ದರೆ ಅದನ್ನು ಅವರು ಒಕ್ಕಲಿಗ ಅಂತಲೇ ಬರಿಬೇಕಾಗ್ತದೆ. ಯಾಕೆಂದರೆ ಅದು ಮಕ್ಕಳಿಗೆ ಅಥವಾ ಮುಂದಿನ ಪೀಳಿಗೆಗೆ ಅದು ವ್ಯತ್ಯಾಸ ಆಗಬಾರ್ದು ಅಂತ ಹೇಳೋ ಉದ್ದೇಶ ಇಟ್ಕೊಂಡು ನಾವು ಈ ರೀತಿಯ ಒಂದು ಫೆಡರೇಷನ್ ತೀರ್ಮಾನಕ್ಕೆ ಬಂದಿದೆ. ಇದನ್ನು ನಾವು ನಮ್ಮ ಸರ್ವ ಜನಾಂಗಕ್ಕೆ ಈ ಮೂಲಕ ನಾವು ತಿಳಿಯಪಡಿಸ್ತೇವೆ. ಇದು ಮುಂದಿನ ವರ್ಷ ಬರುವಂತಹ ಕೇಂದ್ರ ಸರ್ಕಾರದ ಗಣತಿಯಲ್ಲೂ ಕೂಡ ಇದನ್ನೇ ಮುಂದುವರಿಸಬೇಕು ಅಂತ ಹೇಳೋದು ತೀರ್ಮಾನ ಕೂಡ ಆಗಿದೆ. ಯಾಕಂದರೆ ಈಗ ರಾಜ್ಯ ಸರ್ಕಾರ ಮಾಡ್ತಾ ಇದೆ. ರಾಜ್ಯ ಸರ್ಕಾರ ಶೈಕ್ಷಣಿಕ, ಆರ್ಥಿಕ ಮತ್ತು ಸಾಮಾಜಿಕ ನೆಪದಲ್ಲಿ ಜಾತಿಯ ಗಣತಿಯನ್ನು ಮಾಡ್ತಾ ಇದೆ. ಜಾತಿ ಗಣತಿ ಕೊನೆಯ ಹಂತದಲ್ಲಿ ಮಾಡಬೇಕಾಗಿದೆ ಕೇಂದ್ರ ಸರ್ಕಾರ 26-27ಕ್ಕೆ ಗಣತಿ ನಡೆಸ್ತದೆ ಅಂತ ಹೇಳುವಂಥ ಒಂದು ನಮಗೆ ಮಾಹಿತಿ ಇದೆ. ಅದನ್ನು ಕೂಡ ನಾವು ಇದನ್ನೇ ಯಥಾವತ್ತಾಗಿ ನಮೂದಿಸಬೇಕು ಅಂತ ಹೇಳುವಂಥದ್ದು ನಮ್ಮ ಜನಾಂಗಕ್ಕೆ ನಾವು ಈ ಮೂಲಕ ನಾವು ತಿಳಿಯಪಡಿಸ್ತೇವೆ. ಅರೆಭಾಷೆ ನಮಗೆ ಒಂದು 2011-12ರಲ್ಲಿ ಅರೆಭಾಷೆಗೆ ಒಂದು ಅಕಾಡೆಮಿ ಕೊಟ್ಟಿರುವ ಕಾರಣ ನಾವು ಮಾತೃಭಾಷೆಯನ್ನು ಅರೆಭಾಷೆ ಎಂದೇ ನಮೂದಿಸಬೇಕು. ಈ ಎಲ್ಲ ಮಾಹಿತಿಗಳನ್ನು ನಾವು ನಮ್ಮ ಸಮುದಾಯಕ್ಕೆ ತಿಳಿಯಪಡಿಸುವುದು ನಮ್ಮ ಕರ್ತವ್ಯ ಕೂಡ. ಇದರ ಬಗ್ಗೆ 1 ತಿಂಗಳಿಂದ ಕೊಡಗು ಗೌಡ ಫೆಡರೇಷನ್ 1 ತಿಂಗಳಿಂದ ನಮ್ಮ ಮಡಿಕೇರಿ, ಮೈಸೂರು, ಬೆಂಗಳೂರು, ಸುಳ್ಯ, ಪುತ್ತೂರು, ಭಾಗಮಂಡಲ ಎಲ್ಲ ಕಡೆ ನಮ್ಮ ಜಾತಿಯ ಸಮಾಜಗಳ ಜೊತೆಯಲ್ಲಿ, ಸಂಘಟನೆ ಜೊತೆಯಲ್ಲಿ ಹಾಗೂ ನಮ್ಮ ಜಾತಿಯ ಹಿರಿಯರ ಸಮ್ಮುಖದಲ್ಲಿ ಎಲ್ಲ ಚರ್ಚೆ ಮಾಡಿ ಒಂದು ತೀರ್ಮಾನಕ್ಕೆ ಬಂದಿರ್ತದೆ. ಇದೆಲ್ಲವೂ ಕೂಡ ಈ ನಮ್ಮ ಒಕ್ಕೂಟದ ಒಂದು ತೀರ್ಮಾನ ಕೂಡ. ಅದನ್ನು ನಾವು ಎಲ್ಲ ಸಮಾಜಗಳು ಪತ್ರಿಕಾಗೋಷ್ಠಿಯೋ ಅಥವಾ ನಮ್ಮ ವ್ಯಾಪ್ತಿಯಲ್ಲಿರುವಂಥ ನಮ್ಮ ಜನಾಂಗಗಳಿಗೆ ತಿಳಿಯಪಡಿಸುವಂತೆ ನಮ್ಮ ಒಕ್ಕೂಟವು ಕೂಡ ಇದನ್ನು ನಮಗೆ ತಿಳಿಸಿರ್ತದೆ. ಇದು ಯಾಕೆ ಬರಿಬೇಕು ಅಂದರೆ, ಈಗಾಗಲೇ ಹೇಳಿದಾಗೆ ನಮ್ಮದು ಹಿಂದಿನಿಂದಲೂ ನಮ್ಮ ಜಾತಿ ಸರ್ಟಿಫಿಕೇಟಲ್ಲಿ ಅಥವಾ ನಮ್ಮ TCಯಲ್ಲಿ ಈಗ ಯಾವುದೇ ಒಂದು ಜಾತಿ ಸರ್ಟಿಫಿಕೇಟ್ ಕೊಡಬೇಕು ಅಂತಾದರೂ ನಮ್ಮ ಅಪ್ಪನ ಹೆಸರಿಂದ ಅಪ್ಪನಿಗೆ ಏನು ಕೊಟ್ಟಿರ್ತಾರೆ ಅವರ ಮುಖಾಂತರನೇ ಜಾತಿ ಸರ್ಟಿಫಿಕೇಟ್ ಬರೋದು. ಈಗ ನಮ್ಮದೆಲ್ಲವೂ ಕೂಡ ಗೌಡ ಅಂತೇಳಿ ಇರೋದ್ರಿಂದ ನಾವೀಗ ಅನಿವಾರ್ಯವಾಗಿ ಬೇರೆ ಏನಾದರೂ ನಮೂದು ಮಾಡೋಕ್ಕೆ ಹೋದರೆ ಆ ಸರ್ಟಿಫಿಕೇಟ್ ಕೊಡೋದ್ರಲ್ಲಿ ಎಡವಡ್ತೀವಿ. ಜೊತೆಯಲ್ಲಿ ನಮ್ಮದು ರೆವಿನ್ಯೂ ದಾಖಲಾತಿ ಕೂಡ ಗೌಡ ಅಂತ ಇದೆ. ಆದರೆ ಈ ಹಿಂದೆ ಯಾರು ಒಕ್ಕಲಿಗ ಅಂತ ಬರೆದಿದ್ರು ಆ ಜಾತಿ ಕಾಲಮಲ್ಲಿ, ಅವರು ಅದನ್ನೇ ಕಂಟಿನ್ಯೂ ಮಾಡಬೇಕಾಗ್ತದೆ. ಒಕ್ಕಲಿಗ ಅಂತ ಹೇಳಿ ಏನಾದ್ರು ಹಿಂದೆ ನಮ್ಮ ಸರ್ಟಿಫಿಕೇಟ್ಗಳಲ್ಲಿ, TCಗಳಲ್ಲಿ ಅಥವಾ ಕ್ಯುಮ್ಯುಲೇಟ್ ರೆಕಾರ್ಡ್ಗಳಲ್ಲಿ ಒಕ್ಕಲಿಗ ಅಂತ ಹೇಳಿ ಏನಾದ್ರು ಇದ್ದರೆ
ಅದನ್ನು ಅವರು ಒಕ್ಕಲಿಗೆ ಅಂತಲೇ ಬರಿಬೇಕಾಗ್ತದೆ. ಯಾಕೆಂದರೆ ಅದು ಮಕ್ಕಳಿಗೆ ಅಥವಾ ಮುಂದಿನ ಪೀಳಿಗೆಗೆ ಅದು ವ್ಯತ್ಯಾಸ ಆಗಬಾರ್ದು ಅಂತ ಹೇಳೋ ಉದ್ದೇಶ ಇಟ್ಕೊಂಡು ನಾವು ಈ ರೀತಿಯ ಒಂದು ಫೆಡರೇಷನ್ ತೀರ್ಮಾನಕ್ಕೆ ಬಂದಿದೆ. ಇದನ್ನು ನಾವು ನಮ್ಮ ಸರ್ವ ಜನಾಂಗಕ್ಕೆ ಈ ಮೂಲಕ ನಾವು ತಿಳಿಯಪಡಿಸ್ತೇವೆ. ಇದು ಮುಂದಿನ ವರ್ಷ ಬರುವಂತಹ ಕೇಂದ್ರ ಸರ್ಕಾರದ ಗಣತಿಯಲ್ಲೂ ಕೂಡ ಇದನ್ನೇ ಮುಂದುವರಿಸಬೇಕು ಅಂತ ಹೇಳುವಂಥದ್ದು ತೀರ್ಮಾನ ಕೂಡ ಆಗಿದೆ. ಯಾಕಂದರೆ ಈಗ ರಾಜ್ಯ ಸರ್ಕಾರ ಮಾಡ್ತಾ ಇದೆ. ರಾಜ್ಯ ಸರ್ಕಾರ ಶೈಕ್ಷಣಿಕ, ಆರ್ಥಿಕ ಮತ್ತು ಸಾಮಾಜಿಕ ನೆಪದಲ್ಲಿ ಜಾತಿಯ ಗಣತಿಯನ್ನು ಮಾಡ್ತಾ ಇದೆ. ಜಾತಿ ಗಣತಿ ಕೊನೆಯ ಹಂತದಲ್ಲಿ ಮಾಡಬೇಕಾಗಿದೆ ಕೇಂದ್ರ ಸರ್ಕಾರ 26-27ಕ್ಕೆ ಗಣತಿ ನಡೆಸ್ತದೆ ಅಂತ ಹೇಳುವಂಥ ಒಂದು ನಮಗೆ ಮಾಹಿತಿ ಇದೆ. ಅದನ್ನು ಕೂಡ ನಾವು ಇದನ್ನೇ ಯಥಾವತ್ತಾಗಿ ನಮೂದಿಸಬೇಕು ಅಂತ ಹೇಳುವಂಥದ್ದು ನಮ್ಮ ಜನಾಂಗಕ್ಕೆ ನಾವು ಈ ಮೂಲಕ ನಾವು ತಿಳಿಯಪಡಿಸ್ತೇವೆ. ಇದೆಲ್ಲವೂ ಕೂಡ ನಮ್ಮ ಜನಾಂಗದ ಏಳಿಗೆಗೆ, ನಮ್ಮ ಜನಾಂಗದ ಹಿತದೃಷ್ಟಿಯಿಂದ ಮತ್ತು ಕೊಡಗಿನಲ್ಲಿರುವ ನಮ್ಮ ಅರೆಭಾಷೆ ಗೌಡರ ಒಂದು ಸ್ಥಿತಿಗತಿಗಳ ಬಗ್ಗೆ ನಾವು ತಿಳಿದುಕೊಂಡು ಇದನ್ನೆಲ್ಲ ನಮ್ಮ ಫೆಡರೇಷನ್ ಇದರ ಬಗ್ಗೆ ತೀರ್ಮಾನ ಕೈಗೊಂಡಿದೆ. ಫೆಡರೇಷನ್ ಅಂತ ಹೇಳುವಂಥದ್ದು ನಮ್ಮದೊಂದು 32 ಸಮಾಜಗಳ ಒಕ್ಕೂಟ. ಬೆಂಗಳೂರು, ಮೈಸೂರು, ಪಿರಿಯಾಪಟ್ಟಣ, ಕೊಡಗಿನಾದ್ಯಂತ ಇರುವಂಥ ಒಂದು ಸಮಾಜಗಳ ಒಕ್ಕೂಟ. ಇದು ಏನು ತೀರ್ಮಾನ ಮಾಡ್ತದೆ ಅದರೇ ಅಂತಿಮವಾಗಿ ನಮ್ಮ ಎಲ್ಲ ಸಮಾಜಗಳು ಪಾಲನೆ ಮಾಡುವಂಥದ್ದು. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್ ಎಂ ರಘುಕೋಟಿ, ಕುಶಾಲನಗರ. ಸಿದ್ದಾಪುರದಲ್ಲಿ ಬಿಜೆಪಿ ಶಕ್ತಿ ಕೇಂದ್ರದ ವತಿಯಿಂದ ಪ್ರಧಾನಿ ನರೇಂದ್ರ ಮೋದಿಯವರ 75ನೇ ಜನ್ಮದಿನವನ್ನು ಅರ್ಥಪೂರ್ಣವಾಗಿ ಆಚರಿಸಿದರು. ಸಿದ್ದಾಪುರ ಬಿಜೆಪಿ ಶಕ್ತಿ ಕೇಂದ್ರದ ವತಿಯಿಂದ ಪ್ರಧಾನಿ ನರೇಂದ್ರ ಮೋದಿಯವರ 75ನೇ ಜನ್ಮದಿನಾಚರಣೆಯನ್ನು ರೋಗಿಗಳಿಗೆ ಹಣ್ಣು ಹಂಪಲು ನೀಡುವ ಮೂಲಕ ಆಚರಿಸಲಾಯಿತು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ವಿಕೆ ಲೋಕೇಶ್, ಪ್ರಧಾನಿ ಮೋದಿಯವರು ದೇಶಕ್ಕೆ ಭ್ರಷ್ಟಾಚಾರ ರಹಿತ ಆಡಳಿತವನ್ನು ಇಡೀ ವಿಶ್ವದ ಗಮನ ಸೆಳೆದ ನಾಯಕ. ಇವರು ಜನ್ಮದಿನವನ್ನು ಆಚರಿಸುವುದು ಹೆಮ್ಮೆಯ ವಿಷಯವಾಗಿದೆ. ಸಿದ್ದಾಪುರ ಶಕ್ತಿ ಕೇಂದ್ರವು ನಾಪೋಕ್ಲುವಿನ ಸಮುದಾಯ ಆರೋಗ್ಯ ಕೇಂದ್ರದ ರೋಗಿಗಳಿಗೆ ಹಣ್ಣು ಹಂಪಲು ನೀಡುವ ಮೂಲಕ ಅರ್ಥಪೂರ್ಣವಾಗಿ ಆಚರಿಸಿರುವುದು ಶ್ಲಾಘನೀಯ ಎಂದರು. ಇದೇ ಸಂದರ್ಭದಲ್ಲಿ ಶಕ್ತಿ ಕೇಂದ್ರದ ಅಧ್ಯಕ್ಷ ರೂಪೇಶ್, ಗ್ರಾಮ ಪಂಚಾಯಿತಿ ಸದಸ್ಯರಾದ ಆನಂದ್, ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ರೀನಾ ತುಳಸಿ ಸೇರಿದಂತೆ ಕಾರ್ಯಕರ್ತರು ಹಾಜರಿದ್ದರು. ಅಪ್ರತಿಮ ನಾಯಕ, ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿಗಳಾದ ಸನ್ಮಾನ್ಯ ನರೇಂದ್ರ ಮೋದಿಜಿಯವರ 75ನೇ ಹುಟ್ಟುಹಬ್ಬವನ್ನು ಇಡೀ ದೇಶ ಇವತ್ತು ಕೊಂಡಾಡ್ತಾ ಇದೆ. ಅದರ ಭಾಗವಾಗಿ ಸಿದ್ದಾಪುರ ಆರೋಗ್ಯ ಕೇಂದ್ರದಲ್ಲಿರುವಂಥ ಒಳರೋಗಿಗಳು ಯಾರಿದ್ದಾರೋ ಅವರಿಗೆ ಹಣ್ಣು ಹಂಪಲು ವಿತರಣೆ ಮಾಡುವ ಮುಖಾಂತರ ಈ ನರೇಂದ್ರ ಮೋದಿಜಿಯವರ ಹುಟ್ಟುಹಬ್ಬಕ್ಕೆ ಶುಭವನ್ನು ಕೊಡ್ತಾ ಇದ್ದೇವೆ. ಈ ಕಾರ್ಯಕ್ರಮಕ್ಕೆ ಇಲ್ಲಿರುವಂಥ ವೈದ್ಯಾಧಿಕಾರಿಗಳು, ದಾದಿಗಳು ಎಲ್ಲರೂ ಕೂಡ ಸಹಕಾರವನ್ನು ಕೊಡ್ತಾ ಇದ್ದಾರೆ. ಸಿದ್ದಾಪುರ ಶಕ್ತಿ ಕೇಂದ್ರದ ಪ್ರಮುಖರು, ಪದಾಧಿಕಾರಿಗಳು ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಕಳೆದ 4 ಬಾರಿ ಗುಜರಾತಿನ ಮುಖ್ಯಮಂತ್ರಿಯಾಗಿ, 3ನೇ ಬಾರಿ ಈ ದೇಶದ ಪ್ರಧಾನಮಂತ್ರಿಗಳಾಗಿ ಒಂದೇ ಒಂದು ಭ್ರಷ್ಟಾಚಾರದ ಕಪ್ಪು ಚುಕ್ಕಿಯನ್ನು ಕೂಡ ತನ್ನ ರಾಜಕೀಯ ಇತಿಹಾಸದಲ್ಲಿ ಎಲ್ಲೂ ಕೂಡ ಕಾಣದ ರೀತಿಯಲ್ಲಿ ಒಂದು ಉತ್ತಮ ಆಡಳಿತಗಾರರಾಗಿ ದೇಶದ ಚುಕ್ಕಾಣಿಯನ್ನು ಹಿಡ್ಕೊಂಡು, ಅಲ್ಲದೆ ವಿಶ್ವದಲ್ಲಿ ಕೂಡ ಏನು ವಿವೇಕಾನಂದರು ಹಿಂದೆ ಆಧ್ಯಾತ್ಮಿಕವಾಗಿ ವಿಶ್ವದಲ್ಲಿ ಭಾರತವನ್ನ ಮುನ್ನಡೆಸಿದ್ರೆ, ಇವತ್ತು ಆಡಳಿತಾತ್ಮಕವಾಗಿ ಮತ್ತು ನಾಯಕತ್ವದಲ್ಲಿ ಇಡೀ ವಿಶ್ವದಲ್ಲಿಯೇ ಶ್ರೇಷ್ಠ ಭಾರತ ಅನ್ನೋದನ್ನ ತಗೊಂಡು ಹೋಗುವಂಥದ್ದು ಮತ್ತು ವಿಕಸಿತ ಭಾರತದೆಡೆಗೆ ಒಂದು ದೊಡ್ಡ ಹೆಜ್ಜೆಯನ್ನು ಇಟ್ಟಿರತಕ್ಕಂಥ ಸನ್ಮಾನ್ಯ ನರೇಂದ್ರ ಮೋದಿಯವರ ಈ ಹುಟ್ಟುಹಬ್ಬದ ದಿನ ಅವರಿಗೆ ಮುಂದೆಯೂ ಕೂಡ ಈ ಭಗವಂತ ಇನ್ನೂ ಹೆಚ್ಚಿನ ಶಕ್ತಿಯನ್ನ ಈ ದೇಶವನ್ನ ಮುನ್ನಡೆಸಲಿಕ್ಕೆ ನೀಡಲಿ ಅಂತ ಹೇಳಿ ಈ ಹುಟ್ಟುಹಬ್ಬ ದಿನ ಶುಭಾಶಯವನ್ನ ಸಿದ್ದಾಪುರ ಶಕ್ತಿ ಕೇಂದ್ರ ಪರವಾಗಿ ಕೊಡ್ತಾ ಇದ್ದಾರೆ. ನ್ಯೂಸ್ ಸಂಗಮಕ್ಕಾಗಿ ಓಂ ಶ್ರೀಹಾನಿ, ಕುಶಾಲನಗರ. ಹಾಸನ ಜಿಲ್ಲೆ ಬೇಲೂರಿನ ಅರ್ಬನ್ ಕೋಆಪರೇಟಿವ್ ಬ್ಯಾಂಕಿನ ವಾರ್ಷಿಕ ಮಹಾಸಭೆ ನಡೆಯಿತು. ಹಾಸನ ಜಿಲ್ಲೆ ಬೇಲೂರಿನ ಅರ್ಬನ್ ಕೋಆಪರೇಟಿವ್ ಬ್ಯಾಂಕಿನ ವಾರ್ಷಿಕ ಮಹಾಸಭೆ ನಡೆಯಿತು. ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಬ್ಯಾಂಕ್ ಅಧ್ಯಕ್ಷ ಎಸ್ ರವಿ ಮಾತನಾಡಿ, ಬ್ಯಾಂಕಿಗೆ ನಾನು ಅಧ್ಯಕ್ಷನಾಗುವ ಮೊದಲು 25% NP ಇತ್ತು. ಅದನ್ನು 5.5ಕ್ಕೆ ಇಳಿಕೆ ಮಾಡಿದ್ದೇವೆ. ಸಾಲ ವಸೂಲಾತಿಯಿಂದಾಗಿ ಗ್ರಾಹಕರಿಗೆ 6 ಲಕ್ಷ ರುವರೆಗೆ ಇದ್ದ ಸಾಲ ನೀಡಿಕೆ ಮಿತಿಯನ್ನು 12 ಲಕ್ಷಕ್ಕೆ ಏರಿಕೆ ಮಾಡಲಾಗಿದೆ ಎಂದರು. ಸದ್ಯ ಬ್ಯಾಂಕು 12 ಲಕ್ಷ ರುಗಳವರೆಗೆ ನಷ್ಟದಲ್ಲಿರುವುದು ನನಗೂ ಬೇಸರವಾಗಿದೆ. ಮುಂಬರುವ ದಿನಗಳಲ್ಲಿ ನಷ್ಟ ಹೋಗಲಾಡಿಸಲು ಹಾಗೂ ಬ್ಯಾಂಕಿಗೆ ಒಂದು ನಿವೇಶನ ಪಡೆಯಲು ಯೋಚಿಸಲಾಗುವುದು. ನಿರ್ದೇಶಕರ ಹಾಗೂ ಗ್ರಾಹಕರ ಸಹಕಾರ ಅತಿಮುಖ್ಯ ಎಂದು ತಿಳಿಸಿದರು. ಬ್ಯಾಂಕ್ ನಿರ್ದೇಶಕ ಎಸ್.ಕೆ. ನಾಗೇಶ್ ಮಾತನಾಡಿ, ಹಿರಿಯರು ಕಟ್ಟಿದ ಬ್ಯಾಂಕನ್ನು ಉಳಿಸಿ ಬೆಳೆಸಬೇಕಿದೆ ಎಂದು ಮನವಿ ಮಾಡಿದರು. ಇದೇ ವೇಳೆ ಷೇರುದಾರ ಪರಮೇಶ್ ಅವರು ವಾರ್ಷಿಕ ವರದಿ ಪುಸ್ತಕದಲ್ಲಿ ತಾತ್ಕಾಲಿಕ ನೌಕರರ ಹೆಸರು ಹಾಕದಿರುವುದಕ್ಕೆ ಹಾಗೂ ಡಿವಿಡೆಂಡ್ ಕೊಡದಿರುವುದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿ ಕೆಲ ಸಮಯ ಕೂಗಾಡಿದರು. ವ್ಯವಸ್ಥಾಪಕ ಡಿ. ಶಿವಶಂಕರ್, ಅಕೌಂಟೆಂಟ್ ಮಂಜುಳಾ,
ಹಿರಿಯ ಸಹಾಯಕರಾದ ಕೆಎಸ್ ರಮೇಶ್ ಬ್ಯಾಂಕಿನ ವಿಚಾರವಾಗಿ ಮಾಹಿತಿ ನೀಡಿದರು. ಗ್ರಾಹಕರ ಪರವಾಗಿ ಅಣ್ಣೇಗೌಡ, ವೆಂಕಟೇಶ್, ಪರಮೇಶ್ ಮಾತನಾಡಿದರು. ಗಾನಚತುರಾಯ ಗಾನ ಪ್ರಾಣಾಯ ಗಾನಾಂತರಾತ್ಮನೇ ಗಾನೋತ್ಸುಕಾಯ ಗಾನಮಂತಾಯ ಗಾನೋತ್ಸುಕ ಮನಸೇ ಗುರುಪೂಜಿತಾಯ ಗುರುದೈವತಾಯ ಗುರುಕುಲಸ್ಥಾಯಿನೇ. ಸುಮಾರು 28 ವರ್ಷದ ಉಳ್ಕೊಂಡು ಇವತ್ತು ಈ ಒಂದು ಬ್ಯಾಂಕ್ ಅನ್ನ ಉಳಿಸ್ತಾ ಇವತ್ತು ನಮ್ಮ ಹಿಂದೆ ಬಂದಂತ ಎಲ್ಲ ನಮ್ಮ ಮಾಜಿ ಅಧ್ಯಕ್ಷರುಗಳು ಇರ್ಬೋದು, ಅಲ್ಲಿನ ಸಿಬ್ಬಂದಿ ವರ್ಗದವರು ಇರ್ಬೋದು, ಇವರ ಸಹಕಾರದಿಂದ ಇವತ್ತಿಗೆ ಬ್ಯಾಂಕ್ಗಳು ಇನ್ನೂ ಸಹ ಉಳಿಸ್ಕೊಂಡು ಒಳ್ಳೆಯ ಉತ್ತಮ ಮಟ್ಟದಲ್ಲಿ ಬಂದಿದೆ. ಅದೇ ರೀತಿ ನನ್ನ ಪ್ರಯತ್ನ ಕೂಡ ಸಹ ನಾನು ಇತ್ತೀಚೆಗೆ ಏಪ್ರಿಲ್ 1ರಿಂದ ಅಧಿಕಾರ ವಹಿಸಿಕೊಂಡಂತವನು ಇವತ್ತು ನನಗೆ ಸುಮಾರು ಈಗ ನಮ್ಮ ಅಣ್ಣೇಗೌಡರು ಹೇಳಿದ್ರು ನಿವ್ವಳ ನಷ್ಟ 12 ಲಕ್ಷ ಇದೆ ಅಂತ. ನನಗೂ ಸಹ ಇದು ಸ್ವಲ್ಪ ದುಃಖ ಅಂತ ಆಯ್ತು. ಯಾಕೆಂದ್ರೆ ಯಾರೇ ಇರಲಿ ಈ ಸಂಸ್ಥೆ ಒಳಗೆ ಬಂದಂತವರು ಒಂದು ಸಾಮಾಜಿಕ ಚಿಂತನೆಯನ್ನು ಇಟ್ಕೊಂಡು ಬರಬೇಕು. ಚಿಂತನೆ ಇಟ್ಕೊಂಡು ಬಂದಂತ ಇವತ್ತೇನು ಇವತ್ತು ನಿವ್ವಳ ನಷ್ಟ 12 ಲಕ್ಷ ಇವತ್ತು ಬಂದಿದೆ. ಇದು ಬೇಸರದಂತೆಯೇ ಇದೆ. ಆದ್ರೆ ಇದಕ್ಕೆ ಪರ್ಯಾಯ ಏನು ಸಾರ್ವಜನಿಕರಲ್ಲಿ ಇವತ್ತೇನು ನಮ್ಮ ಬ್ಯಾಂಕ್ ಸಾಲವನ್ನು ನೀಡಿದೆ ಆ ಸಾಲ ವಸೂಲಾತಿಯಲ್ಲಿ ಸ್ವಲ್ಪ ನಿಧಾನಗತಿಯಲ್ಲಿತ್ತು. ಅದರಿಂದ ಸುಮಾರು ನಮಗೆ ಇನ್ನೂ ಸಹ ಸುಮಾರು 57-60 ಲಕ್ಷದವರೆಗೂ ಬಡ್ಡಿ ಹಣ ಬರಬೇಕಾಗಿದೆ. ಹಂಗಾಗಿ ಯಾರೂ ಸಹ ಇದರಲ್ಲಿ ಗಾಬರಿ ಮಾಡುವಂತ ವಿಚಾರ ಏನಿಲ್ಲ. ಆ ಸಾಲವನ್ನ ವಸೂಲಿ ಮಾಡುವಂತ ಪ್ರಯತ್ನ ನಾನು ನಿರಂತರವಾಗಿ ಮಾಡ್ತಾ ಇದ್ದೀನಿ. ನಾನು ಬಂದ ದಿನದಿಂದ ಹೋದ್ರೆ ಶೇರ್ ದುಡ್ಡು ಎಲ್ಲಿ ಉಳಿಯುತ್ತೆ? ಸಂಬಳ ಕೊಟ್ಕೊಂಡು ನಮ್ದು ಶೇರ್ ತಗೊಂಡು ಸಂಬಳ ಕೊಡಬೇಕಿದ್ರೆ ನಾವು ಇದನ್ನ ಹೆಂಗ್ ನೀವು ರೆಕವರಿ ಮಾಡ್ತೀರಾ? ನಮ್ಗೆ ಯಾವಾಗ ಡಿವಿಡೆಂಡ್ ಕೊಡ್ತೀರಾ? KYC ಮಾಡ್ಬೇಕು ಅಂತೀರಾ? ಪ್ರತಿಯೊಬ್ಬರಿಗೂ ವೋಟಿಂಗ್ ಪವರ್ ಕಟ್ ಮಾಡಾಗೋಯ್ತು. ಯಾಕೆಂದ್ರೆ ನೀವು ದುಡ್ಡನ್ನ 300 ಜನ 400 ಜನ ಕೊಟ್ಬಿಟ್ಟು ಗೆದ್ದು ನಾನು, ಆದ್ರೆ 1000 ಜನ 2000 ಜನ ಇದು ಕೂಡ ಕಾಲ ಇದೆ. ಅದಕ್ಕೆ ಇದು ಮಾಡಿದ್ರೆ ವೋಟಿಂಗ್ ಪವರ್ ಕೊಡಿ ಪ್ರತಿಯೊಬ್ಬರಿಗೂ. ಯಾಕೆಂದ್ರೆ ಬ್ಯಾಂಕ್ KYC ಅಪ್ಡೇಟ್ ನ್ಯಾಷನಲ್ ಬ್ಯಾಂಕಲ್ಲಿ ಮಾಡಿರ್ತಾರೆ, ಮತ್ತೊಂದು ಬ್ಯಾಂಕಲ್ಲಿ ಮಾಡಿರ್ತಾರೆ. 2614 ಸದಸ್ಯರಿರ್ತಾರೆ. ನೆಕ್ಸ್ಟ್ ಬ್ಯಾಂಕಿನ ಉಪವಿಧಿಗಳ ತಿದ್ದುಪಡಿ ವಿಚಾರ. ಬ್ಯಾಂಕಿನ ಉಪವಿಧಿಗಳ ತಿದ್ದುಪಡಿ ವಿಚಾರ. ಹಾಲಿ ಇರುವ ಮಹಿಳಾ ಷೇರು ಹಣಕ್ಕಾಗಿ ಅರ್ಜಿ, ಷೇರು ಪಡೆಯಲು ಅರ್ಜಿಯನ್ನು ಲಿಖಿತ ಮೂಲಕ ಬ್ಯಾಂಕಿನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗೆ ಸಲ್ಲಿಸತಕ್ಕದ್ದು. ಅಂತಹ ಅರ್ಜಿ ಸಹಿತ 10 ಷೇರುಗಳ ಪೂರ್ಣ ಮೌಲ್ಯದೊಂದಿಗೆ ಪ್ರತಿ ಷೇರಿಗೆ 10 ರೂಪಾಯಿಗಳಂತೆ ಷೇರು ಶುಲ್ಕವನ್ನು ಮತ್ತು 25 ರೂಪಾಯಿಗಳ ಪ್ರವೇಶ ದರವನ್ನು ಪಾವತಿಸತಕ್ಕದ್ದು. ಅಂತಹ ಷೇರು ಅರ್ಜಿಯನ್ನು ಮಂಡಳಿಯು ಅದು ಸ್ವೀಕೃತವಾದ 2 ತಿಂಗಳೊಳಗಾಗಿ ಇತ್ಯರ್ಥಗೊಳಿಸತಕ್ಕದ್ದು. ಯಾವುದೇ ಆದಾಯ ಇದ್ದರೆ ಸಾಲ ವಿತರಣೆ ಮಾಡುವಂತ ಅವಕಾಶ ಇರಲ್ಲ. ಆದರೂ ನಮ್ಮಲ್ಲಿ ಇವತ್ತು ತುರ್ತಾಗಿ ಕೊಟ್ಟಂತ ಅರ್ಜಿ ಜನಕ್ಕೆ ಸವಲತ್ತಿಗೆ ಅನುಕೂಲ ಆಗಲಿ ಅನ್ನೋ ಉದ್ದೇಶಕ್ಕೋಸ್ಕರ ನಾವು ಯಾವುದೇ ಡಿಸ್ಟಿಕ್ ಆಗಲಿ ಸ್ಟೇಟ್ಗೆ ಆಗಲಿ ಬೇರೆ ಆಫೀಸಿಗೆ ಕಳಿಸಂತ ವ್ಯವಸ್ಥೆ ಇರಲ್ಲ. ಸಾಲಗಾರರಿಗೆ ಸರಿಯಾದ ಸಮಯಕ್ಕೆ ಸಾಲವನ್ನು ನೀಡುವಂತ ಈ ಸಿಟಿ ಕೋಪರೇಟಿವ್ ಬ್ಯಾಂಕಲ್ಲಿ ಸವಲತ್ತು ಇದೆ ಅನ್ನೋದನ್ನ ಈ ಸಂದರ್ಭದಲ್ಲಿ ತಿಳಿಸಕ್ಕೆ ನಾನು ಇಷ್ಟಪಡ್ತೇನೆ. ಯಾಕೆಂದ್ರೆ ಹಿಂದೆ ಕೆಟ್ಟೋದಂತ ಒಂದು 25 ವರ್ಷದ ಹಿಂದೆ ಕೆಟ್ಟಂತ ಸಂಸ್ಥಾಪಕರು ಇವತ್ತು ಅಪ್ಪಣೆಯಂತರ ಇರ್ಬೋದು, ಹಿರಿಯ ವ್ಯವಸ್ಥಾಪಕ ನಮ್ಮ ನಾಗೇಶ್ವರ ಇರ್ಬೋದು, ಹಲವು ನಿರ್ದೇಶಕರು ಇವತ್ತು ಈ ತಾಲೂಕಿನಲ್ಲಿ ಈ ಸಂಸ್ಥೆಯಿಂದ ಈ ಸಾರ್ವಜನಿಕ ಬೇರೆ ಪಟ್ಟಣ ಜನತೆಗೆ ಒಂದು ಅನುಕೂಲತೆ ಆಗಲಿ ಅನ್ನೋ ಒಂದು ಉದ್ದೇಶ ಇಟ್ಟು ಈ ಬ್ಯಾಂಕ್ನ ನಿರ್ಮಾಣ ಮಾಡಿದ್ದಾರೆ. ಇವತ್ತು ನಿಮ್ಮೆಲ್ಲರೂ ಒಂದು ಕ್ಷಮೆ ಕೇಳೋದೇನೆಂದ್ರೆ ಇವತ್ತು ಬೇರೆ ಬ್ಯಾಂಕಲ್ಲಿ ಏನೇ ಟರ್ನ್ ಮಾಡ್ತಿರ್ಬೋದು, ನಮ್ಮ ಬ್ಯಾಂಕಲ್ಲಿ ಸದಾ ಒಂದು ವ್ಯವಹಾರ ದೃಷ್ಟಿಯನ್ನು ಇಟ್ಕೋಬೇಕು ಅಂತ ಹೇಳಿ ನಾವು ಈ ನಿರ್ದೇಶಕರ ಪರವಾಗಿ, ಈ ಬ್ಯಾಂಕಿನ ಪರವಾಗಿ ಹಾಗೂ ನಿಮ್ಮ ಗೌರವಿತ ಸದಸ್ಯರ ಪರವಾಗಿ ನಾನು ಕೇಳ್ಕೊಳ್ತೇನೆ. ನ್ಯೂಸ್ ಸಂಗಮಕ್ಕಾಗಿ ಅನಂತರಾಜ ಅರಸ್, ಬೇಲೂರು. ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ 75ನೇ ಜನ್ಮದಿನದ ಪ್ರಯುಕ್ತ ನಾಪೋಕ್ಲು ಬಿಜೆಪಿ ಶಕ್ತಿ ಕೇಂದ್ರದ ವತಿಯಿಂದ ಶ್ರಮದಾನ ಮಾಡಲಾಯಿತು. ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ 75ನೇ ಜನ್ಮದಿನದ ಪ್ರಯುಕ್ತ ನಾಪೋಕ್ಲುವಿನ ಬಿಜೆಪಿ ಶಕ್ತಿ ಕೇಂದ್ರದ ವತಿಯಿಂದ ಶ್ರಮದಾನ ಮಾಡಲಾಯಿತು. ನಾಪೋಕ್ಲುವಿನ ಬಿಜೆಪಿ ಶಕ್ತಿ ಕೇಂದ್ರದ ವತಿಯಿಂದ ನಾಪೋಕ್ಲು ಹಿಂದೂ ರುದ್ರಭೂಮಿಯ ಆವರಣದಲ್ಲಿದ್ದ
ಕಾಡು ಗಿಡಗಂಟೆಗಳನ್ನು ಕಡಿದು ತೆರವುಗೊಳಿಸುವುದರ ಮೂಲಕ ಸ್ವಚ್ಛತಾ ಕಾರ್ಯ ನಡೆಸಿ ಶ್ರಮದಾನ ಮಾಡಲಾಯಿತು. ಈ ಸಂದರ್ಭ ನಾಪೋಕ್ಲು ಬಿಜೆಪಿ ಶಕ್ತಿ ಕೇಂದ್ರದ ಪ್ರಮುಖ ಅಂಬಿಕಾರ್ಯಪ್ಪ ಹಾಗೂ ಸಹ ಪ್ರಮುಖರು ಹಾಗೂ ಬೂತ್ ಅಧ್ಯಕ್ಷರುಗಳು ಕಾರ್ಯಕರ್ತರುಗಳಿಗೆ ಹಣ್ಣು ಹಂಪಲು ಹಾಗೂ ಜ್ಯೂಸ್ ವಿತರಿಸುವ ಮೂಲಕ ನರೇಂದ್ರ ಮೋದಿಯವರ ಜನ್ಮದಿನವನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಬಿಎಂ ಪ್ರದೀಪ, ಪ್ರವೀಣ ಬಿಎಸ್, ಲೋಹಿತ್ ಕೆಎಸ್, ಸಂದೇಶ್, ಜೀವನ್, ಶಾಜೇಶ್, ಜಗದೀಶ್, ನವೀನ್, ಗಿರೀಶ್ ಬಿಜಿ, ಕಿರಣ, ದರ್ಶನ್, ಮಹೇಶ್, ಶೇಖರ್ ಹಾಗೂ ಇತರ ಕಾರ್ಯಕರ್ತರು ಇದ್ದರು. ನ್ಯೂಸ್ ಸಂಗಮಕ್ಕಾಗಿ ದುಗಳ ಸದಾನಂದ, ನಾಪೋಕ್ಲು. ಸಿದ್ದಾಪುರದ ಗುಹ್ಯ ಅಗಸ್ತೇಶ್ವರ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ 95ನೇ ವಾರ್ಷಿಕ ಮಹಾಸಭೆ ನಡೆಯಿತು. ಗುಹ್ಯ ಕರಡಿಗೋಡು ಸಿದ್ದಾಪುರ ಸುತ್ತಮುತ್ತಲ ಸದಸ್ಯರ ಸಹಕಾರದಿಂದ ಸಿದ್ದಾಪುರದ ಗುಹ್ಯ ಅಗಸ್ತೇಶ್ವರ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಪ್ರಗತಿಯತ್ತ ಸಾಗುತ್ತಿದ್ದು 2024-25ನೇ ಸಾಲಿನ ಪ್ರಸಕ್ತ ವರ್ಷ 1.11 ಕೋಟಿ ನಿವ್ವಳ ಲಾಭ ಗಳಿಸಿದೆ ಎಂದು ಸಂಘದ ಅಧ್ಯಕ್ಷ ಎಂಎಸ್ ವೆಂಕಟೇಶ್ ತಿಳಿಸಿದ್ದಾರೆ. ಸಿದ್ದಾಪುರ ಎಂಜಿ ರಸ್ತೆಯಲ್ಲಿರುವ ಸಂಘದ ಕಟ್ಟಡದ ಸಭಾಂಗಣದಲ್ಲಿ ನಡೆದ 95ನೇ ವಾರ್ಷಿಕ ಮಹಾಸಭೆಯಲ್ಲಿ ಮಾತನಾಡಿ, ಗುಹ್ಯ, ಕರಡಿಗೋಡು, ಸಿದ್ದಾಪುರ ಈ 3 ಗ್ರಾಮಗಳ ವ್ಯಾಪ್ತಿಯನ್ನೊಳಗೊಂಡ ಗುಹ್ಯ ಅಗಸ್ತೇಶ್ವರ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ಬಂಡವಾಳ 2.55 ಕೋಟಿಗಳಿದ್ದು, ಠೇವಣಿಗಳು 47.09 ಕೋಟಿ ಹಾಗೂ ಸದಸ್ಯರುಗಳಿಗೆ ಕೃಷಿ ಹಾಗೂ ಕೃಷಿಯೇತರ ಸಾಲ ಸೇರಿ ಒಟ್ಟು 36.57 ಕೋಟಿ ಹೊರಬಾಕಿ ಸಾಲವಿರುತ್ತದೆ. ಸಂಘದಲ್ಲಿ ದುಡಿಯುವ ಬಂಡವಾಳ 60.96 ಕೋಟಿ ಹಾಗೂ 2024-25ನೇ ಸಾಲಿನಲ್ಲಿ 258.93 ಕೋಟಿ ವ್ಯವಹಾರ ನಡೆಸಲಾಗಿದೆ. ಪ್ರಸಕ್ತ ವರ್ಷ 1.11 ಕೋಟಿ ಲಾಭ ಗಳಿಸಿರುತ್ತದೆ. ಇದರಿಂದ ಸಂಘದ ಸದಸ್ಯರುಗಳಿಗೆ ಶೇಕಡ 20 ಡಿವಿಡೆಂಡ್ ನೀಡಲು ಮಹಾಸಭೆಯಲ್ಲಿ ತೀರ್ಮಾನಿಸಲಾಗಿದೆ. ಡೀಸೆಲ್ ಅಥವಾ ಪೆಟ್ರೋಲ್ ವ್ಯಾಪಾರದಲ್ಲಿ 21.17 ಕೋಟಿ ವ್ಯವಹಾರ ನಡೆಸಲಾಗಿದೆ. ಸಂಘದಿಂದ ಈ ಬಾರಿ ಸದಸ್ಯರುಗಳಿಗೆ ಸಂಘದಲ್ಲೇ ವ್ಯವಹಾರ ನಡೆಸಿರುವುದನ್ನು ಗುರುತಿಸಿ ಗುಹ್ಯ ಗ್ರಾಮದಿಂದ ಶ್ರೀಮತಿ ಯಶೋಧ ಟಿಪಿ, ಸಿದ್ದಾಪುರ ಗ್ರಾಮದಿಂದ ದೇವಿಣಿರ ವಿಜಯ್ ಮತ್ತು ಕರಡಿಗೋಡು ಗ್ರಾಮದಿಂದ ಕುಕ್ಕನೂರು ಆರ್ ಪುರುಷೋತ್ತಮ್ ಮತ್ತು ಕೃಷಿಯಲ್ಲಿ ಉತ್ತಮ ಕೃಷಿಕನಾಗಿ ಸಾಧನೆ ಮಾಡಿದ ಗುಹ್ಯ ಗ್ರಾಮದ ರೋಷನ್ ಜಾರ್ ಇವರುಗಳನ್ನು ಸಂಘದ ವತಿಯಿಂದ ಮಹಾಸಭೆಯಲ್ಲಿ ಸನ್ಮಾನಿಸಿ ಕಿರುಕಾಣಿಕೆ ನೀಡಿ ಗೌರವಿಸಲಾಯಿತು. ಹಾಗೂ ಉತ್ತಮ ವ್ಯವಹಾರ ನಡೆಸಿದ ದುರ್ಗಾ ಭಗವತಿ, ನಿಸರ್ಗ, ಎಸ್ಎನ್ಡಿಪಿ ವನಿತಾ ಯೂನಿಯನ್ 3 ಸ್ವಸಹಾಯ ಗುಂಪುಗಳಿಗೆ ತಲಾ 5,000 ಬಹುಮಾನ ನೀಡಲಾಯಿತು. ಸಂಘದ ಸದಸ್ಯರ ಮಕ್ಕಳು ಶೈಕ್ಷಣಿಕ ಕ್ಷೇತ್ರದಲ್ಲಿ ಜಿಲ್ಲೆ ಹಾಗೂ ರಾಜ್ಯ ಮಟ್ಟದಲ್ಲಿ ಉತ್ತಮ ಸಾಧನೆ ಮಾಡಿದವರಿಗೆ ಮೊದಲನೇದಾಗಿ ಕ್ರೀಡಾ ಕ್ಷೇತ್ರದಲ್ಲಿ ಸಾಧನೆ ಸಂಘದ ಸದಸ್ಯ ಚಾಕೋ ಎಂಬುವರ ಮಗಳು ಅನ್ನಮಿಕಲ್ ಚಾಕೋ ಅವರನ್ನ ಮಹಾಸಭೆಯಲ್ಲಿ ಪ್ರಶಸ್ತಿ ಪುರಸ್ಕಾರ ನೀಡಲಾಯಿತು. ಸಂಘವು ಸದಸ್ಯರ ಮಕ್ಕಳಿಗೆ ಎಸ್ಎಸ್ಎಲ್ಸಿ ಮತ್ತು ದ್ವಿತೀಯ ಪಿಯುಸಿ ಅಂಕ ಪಡೆದ ತೇರ್ಗಡೆಯಾದ ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಿಸುವ ಸಲುವಾಗಿ ತಲಾ 2,000 ಮತ್ತು ಪದವಿ ಹಾಗೂ ಸ್ನಾತಕೋತ್ತರ ಪದವಿಯಲ್ಲಿ ಹೆಚ್ಚಿನ ಅಂಕ ಪಡೆದು ತೇರ್ಗಡೆಯಾದ ವಿದ್ಯಾರ್ಥಿಗಳಿಗೆ ತಲಾ 5,000 ವಿತರಿಸಲಾಗಿದೆ. ಹಾಗೂ ಮರಣಪಟ್ಟ ಸದಸ್ಯರ ಕುಟುಂಬದವರಿಗೆ ಅಂತ್ಯಕ್ರಿಯೆ ಹಣವೆಂದು ತಲಾ 5,000 ಸಹಾಯಧನವನ್ನು ನೀಡಲಾಗಿದೆ ಎಂದರು. ಇದೇ ಸಂದರ್ಭದಲ್ಲಿ ಉಪಾಧ್ಯಕ್ಷರಾದ ಎಂ ಬಿಜಾಯ್, ಸದಸ್ಯರುಗಳಾದ ಕೆಕೆ ಚಂದ್ರಕುಮಾರ್, ಎಸ್ಪಿ ಪ್ರತೀಶ್, ವಾಸು, ಚಂದ್ರನ್, ಶಿಬು, ಪ್ರಮೀಳಾ, ಸುನೀಲ್, ಬಶೀರ್, ದೇವಯಾನಿ, ಮಿಲನ್, ಚಲುವಯ್ಯ, ಕಾರ್ಯನಿರ್ವಹಣಾಧಿಕಾರಿ ಪ್ರಸನ್ನ ಮತ್ತಿತರರು ಹಾಜರಿದ್ದರು. ನಮ್ಮ ಜಿಲ್ಲೆಯಲ್ಲಿ ಮಾತ್ರವಲ್ಲ, ಈ ರಾಜ್ಯದಲ್ಲಿ ಒಂದು ಉತ್ತಮವಾದಂತಹ ಸಹಕಾರ ಸಂಘ ಇದನ್ನು ಹೊಂದಿರುವಂಥದ್ದು ನಮ್ಮೆಲ್ಲರ ಒಂದು ಸಹಕಾರದಿಂದ ನಾನು ಪ್ರಥಮವಾಗಿ ಬಯಸ್ತೇನೆ. ನಮಗೆ ತಿಳಿದ ಹಾಗೆ ಕಳೆದ 5-6 ವರ್ಷಗಳಿಂದ ಸತತವಾಗಿ 1 ಕೋಟಿಗೂ ಹೆಚ್ಚು ನಿವ್ವಳ ಲಾಭವನ್ನು ಗಳಿಸಿ ಶೇಕಡ 20ಕ್ಕೂ ಮಿಗಿಲಾಗಿ ಲಾಭಾಂಶವನ್ನು ಅಂದರೆ ಡಿವಿಡೆಂಡ್ ಅನ್ನು ನೀಡುತ್ತಾ ಇರತಕ್ಕಂತಹ ನಮ್ಮ ಈ ಸಂಘ ನಿಜಕ್ಕೂ ಈ ಸಂದರ್ಭದಲ್ಲಿ ಎಲ್ಲ ಸದಸ್ಯರ ಒಂದು ಸಹಭಾಗಿತ್ವವನ್ನ ಸಹಕಾರವನ್ನ ತುಂಬುವುದರಿಂದ ನೆನಪಿಸಿಕೊಳ್ಳಿಕ್ಕೆ ನಾನು ಬಯಸ್ತೇನೆ. ಕಳೆದ 95 ವರ್ಷಗಳಲ್ಲಿ ಸಾಕಷ್ಟು ಬದಲಾವಣೆಗಳಾಗಿದೆ. ಅದು ನಮ್ಮ ವ್ಯವಹಾರದಲ್ಲಿರ್ಬೋದು ಅಥವಾ ನಮ್ಮ ಸರ್ಕಾರದ ಕೆಲವು ನೀತಿ ನಿಯಮಗಳಿರ್ಬೋದು, ಸಾಲ ವಿತರಣೆ ಇರ್ಬೋದು. ಆದರೆ ಈಗೆಲ್ಲ ಬದಲಾವಣೆಗಳ ನಡುವೆ ಕೂಡ ಬಹಳ ಶಿಸ್ತಿನಿಂದ ಸದಸ್ಯರೆಲ್ಲರೂ ಕೂಡ ನಾವು ಪಡ್ಕೊಂಡಂತಹ ಸಾಲವನ್ನು ಮರುಪಾವತಿಸಿ ಸಂಘದಲ್ಲಿ ಠೇವಣಿ ಇಡುವುದರ ಮುಖಾಂತರ ಇರ್ಬೋದು ಅಥವಾ ಸಂಘದಲ್ಲಿ ಇರತಕ್ಕಂಥ ಕೆಲವೊಂದು ಸೇವೆಗಳನ್ನು ಪಡೆಯುವ ಮುಖಾಂತರ ಇರ್ಬೋದು, ನಮ್ಮ ಡೀಸೆಲ್ ಪೆಟ್ರೋಲ್ ಬಂಕ್ ಏನಿದೆ ಅಲ್ಲಿ ವ್ಯವಹಾರ ಮಾಡುವ ಮುಖಾಂತರ ಇರ್ಬೋದು, ಬಹಳ ಉತ್ತಮವಾದಂತಹ ಒಂದು ಸಹಕಾರ ತಾವೆಲ್ಲರೂ ನೀಡಿದ್ದೀರಾ. ಅದಕ್ಕೆ ಮತ್ತೊಮ್ಮೆ ನಾನು ನಮ್ಮ ಸಂಘದ ಎಲ್ಲ ನಿರ್ದೇಶಕರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಬಯಸ್ತೇನೆ. ಪ್ರಾಸ್ತಾವಿಕವಾಗಿ ಹೆಚ್ಚು ಮಾತಾಡುವ ವಿಚಾರಗಳೇನೂ ಇಲ್ಲ. ಕಾರಣ ಇಷ್ಟೇ, ನಮಗೆ ಗೊತ್ತಿದೆ
ನಮ್ಮ ಸಂಘ ಬಹಳಷ್ಟು ಪಾರದರ್ಶಕವಾಗಿ ಯಾವುದೇ ವಿಚಾರ ಇರ್ಬೋದು, ಯಾವುದೇ ಸಮಸ್ಯೆ ಇರ್ಬೋದು. ನ್ಯೂಸ್ ಸಂಗಮಕ್ಕಾಗಿ ಓಂ ಶಿಹಾನಿ, ಕುಶಾಲನಗರ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕುಶಾಲನಗರ ಪಟ್ಟಣದಲ್ಲಿ ವಿವಿಧ ಗೌಡ ಸಂಘದ ವತಿಯಿಂದ ಗೋಷ್ಠಿ ನಡೆಸಿ ಮುಂಬರುವ ಜಾತಿ ಗಣತಿಯಲ್ಲಿ ಕೊಡಗಿನ ಗೌಡ ಬಾಂಧವರು ಅರೆಭಾಷೆಗೌಡರ ಮಾಹಿತಿಯನ್ನು ನಿಖರವಾಗಿ ತಿಳಿಸುವಂತೆ ತಿಳಿಸಿದ್ದಾರೆ. ಬೇಲೂರಿನ ಅರ್ಬನ್ ಕೋ ಆಪರೇಟಿವ್ ಬ್ಯಾಂಕಿನ ವಾರ್ಷಿಕ ಮಹಾಸಭೆ ನಡೆಯಿತು. ಸಿದ್ದಾಪುರದ ಗುಹ್ಯ ಅಗಸ್ತೇಶ್ವರ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ 95ನೇ ವರ್ಷದ ವಾರ್ಷಿಕ ಮಹಾಸಭೆ ನಡೆಯಿತು. ಇಲ್ಲಿಗೆ ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ ಮಾಹಿತಿ ಮನಸ್ಸಿನಿಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ವಂದನೆಗಳೊಂದಿಗೆ ಸುಪ್ರೀತಾ ಎಲ್ಲೆನ್.